ಅವ್ರಿಗೆ ಏನಾದರೂ ಮಾಡಿ ನಾವು ಒಂದು ವಿಕೆಟ್ನ ಬೀಳಿಸ್ಬೇಕು ಅಂತಕ್ಕಂಥ ಹರಸಾಹಸ ಮಾಡಿದ್ರು. ಹರಸಾಹಸ ಮಾಡಬೇಕಾದ್ರೆ ಸೂಕ್ತವಾದಂಥ ಮಾಹಿತಿ ತೊಗೊಂಬರ್ಬೇಕು. ನಿನ್ನೆ ಮುಗಿದಿದೆ. ಸಾಕಷ್ಟು ಅಬಕಾರಿ ಇಲಾಖೆ ವಿಚಾರವಾಗಿ ವಿರೋಧ ಪಕ್ಷಗಳು ಆರೋಪ ಮಾಡಿದ್ವು. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಮಾಡಿದ್ರು. ಅಬಕಾರಿ ವಿಚಾರ ಇವತ್ತಿಂದ ಇರ್ತಕ್ಕಂಥದ್ದಲ್ಲ. ಅಬಕಾರಿ ಇಲಾಖೆ ಮಂತ್ರಿಗಳು ಯಾರ್ಯಾರು ಅವರೇ ಅವ್ರು ಯಾರೂ ಕೂಡ ಎಲ್ಲರ ಮೇಲೂ ಕೂಡ ಆಪಾದನೆ ಬಂದಿರತಕ್ಕಂಥದ್ದು. ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಆಮೇಲೆ ನೇರವಾಗಿ ಅಬಕಾರಿ ಮಂತ್ರಿಗಳು ಎಲ್ಲೂ ಕೂಡ ಆಡಿಯೋನಲ್ಲಾಗಲಿ ವಿಡಿಯೋನಲ್ಲಾಗಲಿ ಇನ್ವಾಲ್ವ್ ಆಗಿಲ್ಲ. ಯಾರೋ ಯಾರ ಬಗ್ಗೆನೋ ಮಾತಾಡೋದಕ್ಕೆ ಈಗ ನನ್ನ ವಿಚಾರನ ಯಾರೋ ನಿಂತ್ಕೊಂಡು ಬಾಲಣ್ಣ ನನಗೆ ನಮಗೆ ಕಮಿಷನ್ ಕೇಳ್ದ ಕಾಸು ಕೇಳ್ದ ಅಂತ ಯಾರೋ ಮಾತಾಡ್ಬಿಟ್ಟು ಆಡಿಯೋನ ಅದು ಹಾಕಿದ್ರೆ ನಾನು ಜವಾಬ್ದಾರಿ ಹಾಕಾಯ್ತದ? ನಾನೇನಾರು ಇನ್ವಾಲ್ವ್ ಆಗಿದ್ರೆ, ನಾನೇನಾದ್ರು ಮಾತಾಡಿದರೆ, ನನ್ನೇನಾದ್ರು ಆಡಿಯೋ ವಿಡಿಯೋ ಇದ್ದರೆ ನೀವು ಅದನ್ನು ಹಾಕಿದ್ರೆ ಅವ್ರ ಜವಾಬ್ದಾರಿ ಹೊರ್ಬೋದು. ಯಾರೋ ಮಾಡೋದಕ್ಕೆ ಇವ್ರಿಗೆ ಯಾಕೆ ಜವಾಬ್ದಾರಿ ಮಾಡೋಂಥ ವಿಚಾರ ಸರಿ ಇಲ್ಲ. ಅದಕ್ಕೆ ಅದು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಪಕ್ಷಗಳು ಮುಗಿಬಿದ್ದಿದ್ವು. ಇಡೀ ಸದನದಲ್ಲಿ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ರು. ಅವ್ರಿಗೆ ಏನಾದರೂ ಮಾಡಿ ನಾವು ಒಂದು ವಿಕೆಟ್ನ ಬೀಳಿಸ್ಬೇಕು ಅಂತಕ್ಕಂಥ ಹರಸಾಹಸ ಮಾಡಿದ್ರು. ಹರಸಾಹಸ ಮಾಡಬೇಕಾದ್ರೆ ಸೂಕ್ತವಾದಂಥ ಮಾಹಿತಿ ತೊಗೊಂಬರ್ಬೇಕು, ಆಧಾರ ಇರಬೇಕು. ಏನೂ ಇಲ್ಲದೆ ಸುಮ್ಮನೆ ಯಾರೋ ಯಾರ ಬಗ್ಗೆನೋ ಎಲ್ಲೋ ಮಾತಾಡೋರೆ. ಅದಕ್ಕೆ ಇವರೇ ನೇರವಾಗಿ ಮಂತ್ರಿಗಳು ಯಾರು ಕೂಡ ಅವ್ರ ವಾಯ್ಸ್ ರೆಕಾರ್ಡ್ ಆಗಲಿ ಅವ್ರದ್ದು ಆಡಿಯೋ ಆಗಲಿ ಯಾವುದೂ ಇಲ್ಲ. ಅದರಿಂದ ಕೊಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಮಂತ್ರಿಗಳು ತೀರ್ಮಾನ ಮಾಡಿ ಅದರ ಬಗ್ಗೆ ಸೂಕ್ತವಾದಂಥ ವಿಚಾರವನ್ನು ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಸದನದಿಂದ ಆಚೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಮಾಡಿ ಹೋರಾಟ, ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡಲಿಕ್ಕೆ ಮಾಡಲಿ, ಏನು ತೊಂದರೆ ಇಲ್ಲ.